ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿಯ ಐತಿಹಾಸಿಕ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ ಮುಗಿದಿದ್ದು, ಹುಂಡಿಯಲ್ಲಿ 58,74,550 ರೂಪಾಯಿ ಸಂಗ್ರಹವಾಗಿದೆ. ಮುಜರಾಯಿ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ದೇವಾಲಯದ ನಿರ್ವಹಣಾಧಿಕಾರಿಗಳ ಸಮ್ಮುಖದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು, ಮೊದಲು ದೇವಾಲಯದ ಹೊರಮಠದ ಹುಂಡಿ ಹಣ ಎಣಿಕೆ ಮಾಡಲಾಯಿತು. ಬಳಿಕ ಒಳಮಠ ಹುಂಡಿ ಹಣ ಎಣಿಕೆ ಮಾಡಲಾಗಿದ್ದು, ಹೊರಮಠದಲ್ಲಿ 14,09,855 ಸಂಗ್ರಹವಾದರೆ ಒಳಮಠದಲ್ಲಿ 44,64,695 ಸಂಗ್ರಹವಾಗಿದ್ದು, ಒಟ್ಟು 58,74,550 ರೂಪಾಯಿ ಸಂಗ್ರಹವಾಗಿದೆ. ಇನ್ನು ಹುಂಡಿಯಲ್ಲಿ ಬೆಳ್ಳಿಯ ಆಭರಣಗಳು, ನಾಣ್ಯಗಳು, ತೊಟ್ಟಿಲುಗಳು ಸೇರಿದಂತೆ ವಿದೇಶಿ ಕರೆನ್ಸಿಗಳು ಕೂಡ ಕಂಡು ಬಂದಿವೆ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯಲ್ಲಿ ನಮಸ್ಕರಿಸುತ್ತಾ ಮಾಡಿದಷ್ಟು ನೀಡಿಬಿಚ್ಚು ಎಂಬ ಧ್ಯೇಯವಾಕ್ಯದೊಂದಿಗೆ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಹುಂಡಿ ಎಣಿಕೆಯನ್ನು ಈ ದಿನ ಅಂದರೆ 29/10/2025ರಂದು ಮೊನ್ನೆ ತಹಸೀಲ್ದಾರ್ ಅವರ ಉಸ್ತುವಾರಿಯಲ್ಲಿ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿ ಎಲ್ಲ ಗ್ರಾಮ ಸಹಾಯಕರು ಸಿಬ್ಬಂದಿಯೊಂದಿಗೆ ಇಂದು ಬೆಳಗ್ಗೆ 9:30ಕ್ಕೆ ಸರಿಯಾಗಿ ಹುಂಡಿಗಳನ್ನು ಹೊರಮಠದ ಹುಂಡಿಗಳನ್ನು ತೆಗೆದು ಎಣಿಕೆ ಮಾಡಲಾಗ್ತಾಯಿದೆ. ಈಗ ಈ ಒಂದು 80% ಹುಂಡಿ ಎಣಿಕೆ ನಡೀತಾ ಇದೆ. ಈ ನಂತರ ನೆಕ್ಸ್ಟು ನಾವು ಒಳಮಠದಲ್ಲಿ ಹುಂಡಿ ಎಣಿಕೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಇವತ್ತು ಈ ಹುಂಡಿ ಹಣವನ್ನು ದೇವಸ್ಥಾನದ ಉಳಿತಾಯ ಖಾತೆಗೆ ಜಮಾ ಮಾಡ್ತೀವಿ. ಅದನ್ನು ಜಮಾ ಮಾಡಿ ನಂತರ ಅದನ್ನು ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಮತ್ತು ದೇವಾಲಯದ ಸಿಬ್ಬಂದಿಗಳ ವೇತನಕ್ಕಾಗಿ ಬಳಸ್ತೀವಿ. ಯಾವುದೇ ಹಣವನ್ನು ಸರ್ಕಾರಕ್ಕೆ ನೇರವಾಗಿ ಸಲ್ಲಿಸಿರಲಿಲ್ಲ. ಹಾಗಾಗಿ ಎಲ್ಲ ಭಕ್ತರು ಸಹ ತಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರುವ ಇಚ್ಛೆ ಈಡೇರಲಿ, ದೇವರ ಕಾರ್ಯಕ್ಕೆ ಧನ ಮನ ಸಂತೋಷದಿಂದ ಅರ್ಪಿಸಬೇಕಾಗಿ ಬೆಳೆ ದಾಸೋಹ ಇದೆ, ಕುಡಿಯೋ ನೀರಿನ ಸೌಲಭ್ಯ ಇದೆ, ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಿರೋದ್ರಿಂದ ಹೆಚ್ಚು ಭಕ್ತಾದಿಗಳು ದೇವಸ್ಥಾನಕ್ಕೆ ತಮ್ಮ ಮನಸ್ಸಿಗೆ ಬಂದಂತಹ ದವಸ ಧಾನ್ಯಗಳನ್ನು ಹಣವನ್ನು ಕಾಣಿಕೆ ರೂಪದಲ್ಲಿ ಅರ್ಪಿಸಿ ಅಧಿಕೃತವಾಗಿ ರಸೀದಿಯನ್ನು ಪಡೆದು ದೇವರಿಗೆ ಅರ್ಪಿಸಬೇಕಾಗಿ ಕೇಳ್ಕೊಳ್ತೀವಿ.